ನೆಲದಲ್ಲಿ ಕುಡಿ. ಇದರಿಂದ ಇವತ್ತು ತಂಬುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಕುಡಿಗಳನ್ನೆಲ್ಲ ಕುಯ್ಕೊಳ್ಬೇಕು. ಹಿಂದ್ಗಡೆ ನೋಡಿ ನೆಲ್ಲಿಕಾಯಿ ಇದೆ, ಚಿಕ್ಕ ಚಿಕ್ಕದು. ಇದರಲ್ಲಿ 2 ಜಾತಿ, ಒಂದು ಕೆಂಪು ದಡಿ ಆಗುತ್ತೆ, ಇನ್ನೊಂದು ಹಸಿರು ದಡಿ ಆಗುತ್ತೆ. ಇದು ಪಾಟಲ್ಲೇ ಇರೋದ್ರಿಂದ ಇಷ್ಟು ಎತ್ತರ ಆಗಿದೆ, ಇಲ್ಲಾಂದರೆ ಚಿಕ್ಕ ಚಿಕ್ಕ ನೆಲದಲ್ಲಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ. ನೆಲದಲ್ಲಿದೆ ನೋಡಿ, ಇಷ್ಟೇ ಚಿಕ್ಕದಿದೆ. ಇದು ಕೆಂಪು ದಡಿದು, ಇದು ಹಸಿರು ದಡಿದು. ನೆಲ್ಲಲ್ಲಿ ಜೊತೆಗೆ ನಾನು ಪುಳ್ಳಂಪಚ್ಚಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ತಂಬುಳಿ. ಇವತ್ತು ನಾನು ನೆಲನೆಲ್ಲಿ ಕುಡಿಯಿಂದ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊಸರು, ತೆಂಗಿನ ತುರಿ, ಕಾಳುಮೆಣಸು, ಜೀರಿಗೆ ಎಷ್ಟಿದ್ರೆ ಸಾಕು, ಒಳ್ಳೆ ತಂಬುಳಿ ರೆಡಿ ಆಗುತ್ತೆ. ನೆಲನೆಲ್ಲಿ ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಲ್ಲಿ. ಇದು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಹಾಗೂ ಜ್ವರ, ಶೀತ, ಕೆಮ್ಮೆಲ್ಲ ಬಂದಾಗ ಇದ್ರ ಕಷಾಯ ಮಾಡಿ ಕುಡಿದ್ರೂ ಒಳ್ಳೆಯದಾಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ಈ ಸೊಪ್ಪುಗಳನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತೀನಿ. ನಾನು ಈ ಕುಡಿಯ ಜೊತೆಗೆ ಪುಳ್ಳಂಪಚ್ಚಿ ಸೊಪ್ಪನ್ನು 1-2 ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಲನೆಲ್ಲಿ ಸೊಪ್ಪು ಸ್ವಲ್ಪ ಒಗ್ಗರಾಗಿರುತ್ತೆ, ಸ್ವಲ್ಪ ಕಹಿ ಅಂಶ ಇರುತ್ತೆ. ಇದು ಹುಳಿ ಇರುತ್ತೆ, ಹಾಗಾಗಿ 2 ಸೇರಿದ್ರೆ ತಂಬುಳಿ ಟೇಸ್ಟ್ ಚೆನ್ನಾಗಾಗುತ್ತೆ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಹೀಗೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಹುರಿಲಿಕ್ಕೆ ಸುಲಭ ಆಗುತ್ತೆ, ಬೇಗ ಆಗುತ್ತೆ. ಅದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ತಗೊಂಡು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದ ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಒಂದು 5-6 ಕಾಳುಮೆಣಸು ಹಾಕ್ಕೊಳ್ತೀನಿ. ಎಲ್ಲ ತಂಬುಳಿಗಳು ಮಾಡೋ ಹಾಗೆಯೇ ಜೀರಿಗೆ, ಕಾಳುಮೆಣಸು ಹಾಕಿ ಮಾಡೋದು. ಆದರೆ ಈ ನೆಲನೆಲ್ಲಿ ಸೊಪ್ಪು ತುಂಬ ಉಪಯೋಗಕ್ಕೆ ಬರುತ್ತೆ. ಇದ್ರ ಉಪಯೋಗಗಳು ಎಲ್ಲರಿಗೂ ಗೊತ್ತಿರಲಿಲ್ಲ. ಕರೋನಾ ಟೈಮಲ್ಲಿ ತುಂಬ ಜನ ಇದ್ರದ್ದು ಉಪಯೋಗ ಮತ್ತು ಗಿಡ ಹೇಗಿರುತ್ತೆ ಅಂತೆಲ್ಲ ನೋಡಿಕೊಂಡ್ರು. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ಮೇಲೆ, ಮತ್ತು ಲಿವರ್ ಫಂಕ್ಷನನ್ನು ಚೆನ್ನಾಗಿ ಇಡುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿ ಎಲ್ಲ ನೋಡಿಕೊಂಡು ಔಷಧಿಗಳನ್ನು ಮಾಡಿ ಕುಡಿಲಿಕ್ಕೆ ಅಥವಾ ಈ ಥರ ತಂಬುಳಿಗಳನ್ನು ಮಾಡಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೆಚ್ಚಿರೋ ಸೊಪ್ಪು ಹಾಕ್ಕೊಳ್ತೀನಿ. ಇಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ಆಗುತ್ತೆ. ನಮ್ಮ ಹಳ್ಳಿಯವರಿಗೆಲ್ಲ ಈ ತಂಬುಳಿ ಗೊತ್ತಿತ್ತು ಅಥವಾ ಈ ಗಿಡನೂ ಗೊತ್ತಿತ್ತು, ಅವಾಗವಾಗ ಮಾಡಿ ತಿಂತಾ ಇರ್ತಿದ್ವು. ಪೇಟೆಯವರಿಗೆ ಗೊತ್ತಿರಲಿಲ್ಲ ಅಲ್ವಾ. ಕ್ರಮೇಣ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ, ಎಲ್ಲರೂ ಬೆಳೆಸ್ಕೊಳ್ತಿದ್ದಾರೆ. ಇದನ್ನು ಪಾಟಲ್ಲಿ ಬೆಳೆಸಿದ್ರೂ ಆಗುತ್ತೆ. ಇದು ಒಂದು ಗಿಡ ಇದ್ದರೆ ಮತ್ತೆ ಬೀಜ ಬಿದ್ದು ತುಂಬ ಹುಟ್ಕೊಳ್ಳುತ್ತೆ ಗಿಡಗಳು. ಏನು ಕಷ್ಟ ಇಲ್ಲ ಬೆಳೆಸೋಕ್ಕೆ. ಇದ್ರ ಎಲೆ ಅಡಿನೇ ಇರುತ್ತೆ ನೋಡಿ, ನೆಲ್ಲಿಕಾಯಿ ಥರ. ಅವೇ ಒಣಗಿದ ಮೇಲೆ ಕೆಳಗೆ ಬಿದ್ದು ಮತ್ತೆ ಗಿಡ ಹುಟ್ಕೊಳುತ್ತೆ. ಹಿಂದೆ ಇದನ್ನು ಜಾಂಡೀಸ್ ಬಂದಾಗ ಕಷಾಯ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು. ಸಾಕು, ಇದಾಗಿದೆ. ಇದಕ್ಕೀಗ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಗೊತ್ತಿಲ್ಲದವರಿಗೆ ನೋಡಿ ತಿಳ್ಕೊಳ್ಳಿ ಅಂಥೇಳಿ ನಾನು ಇದರಲ್ಲಿ ಗಿಡವನ್ನು ತೋರಿಸಿದ್ದೀನಿ.
ಕೆಲವು ತಂಬುಳಿಗಳನ್ನು ಮಾಡಿ ಹಾಕಿದಾಗ ಆ ಗಿಡಗಳು ಎಲ್ಲಿ ಸಿಕ್ಕುತ್ತೆ, ಹೇಗಿರುತ್ತೆ ಅಂತೆಲ್ಲ ಕೇಳ್ತಾರೆ ಕೆಲವರು. ಹಾಗಾಗಿ ನಾನು ಗಿಡನ ತೋರಿಸಿ ಅಡುಗೆ ಮಾಡಿ ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ. ಇದು ತಣ್ಣಗಾಗಿದೆ, ಇದನ್ನು ರುಬ್ಬಿ ತರ್ತೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೀನಿ. ಮೊಸರು ಹಾಕ್ಕೊಂಡು ರುಬ್ತೀನಿ. ರುಬ್ಬಿದಾಗಿದೆ, ಇದನ್ನು ಬೌಲಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ಬೋದು. ನಾನೊಂದಿಬ್ಬರಿಗೆ ಮಾಡಿರೋದು ಸಾಕು, ನನಗಿಷ್ಟೇ, ಮಜ್ಜಿಗೆ ಹಾಕ್ಕೊಳ್ತಿಲ್ಲ ಎಕ್ಸ್ಟ್ರಾ. ಇದಕ್ಕೀಗ ಒಂದು ಒಗ್ಗರಣೆ ಮಾಡಿ ತೋರಿಸ್ತೀನಿ. ತಗೊಂಡು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪದಲ್ಲೇ ಒಗ್ಗರಣೆ ಮಾಡಿಕೊಂಡ್ರೆ ಒಳ್ಳೆಯದು ತಂಬಳಿಗೆ. ಜೀರಿಗೆ, ಸಾಸಿವೆ, ಮೆಣಸು, ಕರಿಬೇವಿನ ಸೊಪ್ಪು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೆಲನೆಲ್ಲಿ ಕುಡಿಯಿಂದ ತಂಬುಳಿ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.